ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ಈ ಹಿಂದೆ ವೃಷಭ ರಾಶಿ ಮತ್ತು ಮೇಷರಾಶಿಯವರ 2026ರ ಹೊಸ ಭವಿಷ್ಯ ಹೇಗಿದೆ ಅಂತೇಳಿ ನಾನು ಜ್ಯೋತಿಷ್ಯ ಹೇಳಿದ್ದೆ, ಯೂಟ್ಯೂಬ್ ವಿಡಿಯೋ ಮಾಡಿದ್ದೆ. ಈಗ ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರ 2026ರ ವರ್ಷಫಲ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಕೊನೆಯ ತನಕ ನೋಡಿ. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ವಿಡಿಯೋನ ಕೊನೆಯ ತನಕ ನೋಡಿದಾಗ ಮಾತ್ರ ನಾನು ಏನೇನು ಹೇಳಿರ್ತೀನಿ ಕೊನೆಯಲ್ಲಿ ಪರಿಹಾರವನ್ನು ಕೂಡ ಹೇಳಿದ್ದೀನಿ. ಹಾಗಾಗಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮಧ್ಯದಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ವಿಷಯಗಳಿರುತ್ತೆ, ಅದನ್ನು ತಿಳ್ಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿದಾಗ ನಿಮ್ಮ ಒಂದು ವರ್ಷ ಭವಿಷ್ಯ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ವಿಡಿಯೋನ ಕೊನೆಯ ತನಕ ನೋಡಿ. ಮೊದಲಿಗೆ ಜೂನ್ 2 ಆದ ನಂತರ ಮಿಥುನ ರಾಶಿಯವರ ಜೀವನದಲ್ಲಿ ಆಗುವಂತಹ ಒಂದು ಬಿರುಗಾಳಿ ಏನು, ಗುರುಬಲ ಯಾವ ರೀತಿ ಮಿಥುನ ರಾಶಿಗೆ ಫಲ ಕೊಡುತ್ತೆ. 2026 ಮಿಥುನ ರಾಶಿಗೆ ಮೇಕ್ ಆರ್ ಬ್ರೇಕ್ ವರ್ಷವೇ. ಒಂದು ತಪ್ಪು ಮಾಡಿದ್ರೆ ಎಲ್ಲವೂ ಕೈ ಜಾರಬಹುದು. ಈ ವರ್ಷ ಮಿಥುನ ರಾಶಿಯವರು ಈ 3 ಕೆಲಸ ಮಾಡಿದ್ರೆ ಅದೃಷ್ಟ ನಿಮ್ಮ ಹಿಂದೆ ಓಡುತ್ತೆ, ಕೈ ತುಂಬ ಹಣ ಸಂಪಾದನೆ ಆಗುತ್ತಾ. ಶನಿ ಕರ್ಮಸ್ಥಾನದಲ್ಲಿ ಮಿಥುನ ರಾಶಿಯವರಿಗೆ 2026ರಲ್ಲಿ ಈ ತಪ್ಪು ಮಾಡಿದ್ರೆ ಅವಮಾನ ನಿಶ್ಚಿತ. ಉದ್ಯೋಗ ಸ್ಥಾನ ಭ್ರಷ್ಟ ಮತ್ತು ಹಣಕಾಸಿನ ವಿಚಾರದಲ್ಲಿ ಕಷ್ಟವನ್ನ ಅನುಭವಿಸಬೇಕಾಗತ್ತಾ. ಉಚ್ಚಗುರು ಪ್ರವೇಶದ ನಂತರ ಮಿಥುನ ರಾಶಿಯವರಿಗೆ ಹಣ, ಗೌರವ, ವಾಹನ ಯೋಗ ಒಂದೇ ಸಲ ಸಿಗುತ್ತಾ. ಮಿಥುನ ರಾಶಿಯವರೇ ಎಚ್ಚರ, ನಿಮ್ಮ ಮಾತೆ ನಿಮ್ಮ ಭಾಗ್ಯವನ್ನ ನಾಶ ಮಾಡಬಹುದು ಅಥವಾ ನಿರ್ಮಾಣ ಮಾಡಬಹುದು. ನಮಸ್ಕಾರ ವೀಕ್ಷಕರೇ, ಇದು ಸಾಮಾನ್ಯವಾದ ವರ್ಷ ಫಲವಲ್ಲ. ಇದು ಮಿಥುನ ರಾಶಿಯವರ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಗುವ ಒಂದು 2026ರ ಒಂದು ಕಥೆಯಾಗಿರುತ್ತೆ. ನೀವು ಇದುವರೆಗೂ ಅನುಭವಿಸಿದ ನೋವು, ನಿರಾಶೆ, ಅವಮಾನ, ತಾಳ್ಮೆ ಎಲ್ಲಕ್ಕೂ ಉತ್ತರ ಕೊಡಲು ಬ್ರಹ್ಮಾಂಡವೇ ಸಿದ್ಧವಾಗಿರುವ ಒಂದು ವರ್ಷ ಇದು. ಆದರೆ ಎಲ್ಲರಿಗೂ ಒಂದೇ ರೀತಿ ಫಲ ಸಿಗೋದಿಲ್ಲ. ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಯನ್ನ ನೀವು ನೋಡ್ಕೋಬೇಕಾಗತ್ತೆ. ಒಂದು ಸಣ್ಣ ತಪ್ಪು ಮಾಡಿದ್ರೂ ಕೂಡ ಭಾಗ್ಯ ಕೈ ಜಾರಿ ಹೋಗ್ಬೋದು. ಒಂದು ಸರಿಯಾದ ನಿರ್ಧಾರ ಮಾಡಿದ್ರೆ ಜೀವನವೇ ಏರುಪೇರಾಗಬಹುದು. ಹಾಗಾದ್ರೆ ಮಿಥುನ ರಾಶಿಯವರಿಗಾಗಿ 2026 ಏನು ಹಿಡ್ಕೊಂಡು ಬಂದಿದೆ ನೋಡೋಣ. ತುಂಬ ಎಚ್ಚರಿಕೆಯಿಂದ ವಿಡಿಯೋನ ನೋಡ್ತಾ ಹೋಗಿ. ಮಿಥುನ ರಾಶಿಯವರ ಒಂದು ಮೂಲ ಶಕ್ತಿ ಅಂತ ಬಂದಾಗ ಬುಧನ ಆಟ ಅಂತ ನಾವು ಹೇಳ್ತೀವಿ. ಮಿಥುನ ರಾಶಿಯ ಅಧಿಪತಿ ಬಂದು ಬುಧ ಆಗಿರ್ತಾನೆ. ಬುದ್ಧಿ, ಮಾತು, ತಂತ್ರ, ಚಾತುರ್ಯ, ವಾಣಿಜ್ಯ, ವ್ಯವಹಾರ, ವ್ಯಾಪಾರ ಇವೆಲ್ಲವೂ ನಿಮ್ಮ ಶಸ್ತ್ರಾಸ್ತ್ರಗಳು ಆಗಿರುತ್ತೆ. ಮೃಗಶಿರ, ಆರಿದ್ರ, ಪುನರ್ವಸು ನಕ್ಷತ್ರಗಳಲ್ಲಿ ಜನಿಸಿದ ನೀವು ಒಂದು ಕ್ಷಣದಲ್ಲಿ ಏರ್ಬಹುದು, ಅದೇ ಕ್ಷಣದಲ್ಲಿ ಕುಸಿಯಬಹುದು. ಅದರ ಕಾರಣ ನಿಮ್ಮ ಮಾತು, ನಿಮ್ಮ ಅಹಂಕಾರ ಮತ್ತು ಅತಿಯಾದ ವೇಗ, ನಿಮ್ಮ ತಾಳ್ಮೆಯ ಕೊರತೆ. 2026 ಇದನ್ನೇ ಪರೀಕ್ಷೆ ಮಾಡುವಂತಹ ವರ್ಷ ಆಗಿರುತ್ತೆ. 2026ರಲ್ಲಿ ಮಹಾಗ್ರಹಗಳ ಸಂಚಲನ ಮತ್ತು ಈ ವರ್ಷ ಗ್ರಹಗಳು ನಿಮ್ಮ ಜೀವನದ ಮೇಲೆ ಡೈರೆಕ್ಟ್ ಆಗಿ ಯಾವ ವಿಷಯದಲ್ಲಿ ಪರಿಣಾಮ ಬೀರ್ಬೋದು ಅಂತ ನೋಡೋಣ. ಮೊದಲಿಗೆ ಶನಿ 10ನೇ ಮನೆಯಲ್ಲಿ ಕರ್ಮಸ್ಥಾನವಾದ 10ನೇ ಭಾವದಲ್ಲಿ ಇರತಕ್ಕಂಥದ್ದು. ರಾಹು ಭಾಗ್ಯದಿಂದ ಅಷ್ಟಮಕ್ಕೆ ಜಾರಿಕೆ ಆಗುತ್ತೆ. ಕೇತು 2ನೇ ಭಾವದತ್ತ ಚಲನೆ ಆಗುತ್ತೆ. ಗುರು ಜೂನ್ 2ರವರೆಗೆ ಸಾಮಾನ್ಯ, ಆದರೆ ಜೂನ್ 2ರ ನಂತರ ಉಚ್ಚ ಗುರು ಆಗ್ತಾನೆ. ಇಲ್ಲೇ ಇದೆ ಕಥೆಯ ಒಂದು ಟ್ವಿಸ್ಟು. ಜೂನ್ 2 ಮಿಥುನ ರಾಶಿಯವರ ಲೈಫ್ ಚೇಂಜರ್ ಡೇ ಅಂತ ನಾವು ಹೇಳ್ತೀವಿ. ವರಾಹ ಮಿಹಿರಾಚಾರ್ಯರು ಹೇಳಿದ ಶ್ಲೋಕ ನಿಮಗೆ ನೆನಪಿರಬೇಕು. ಮನಸ್ಸೌಖ್ಯಂ ಯಶೋ ವೃದ್ಧಿಂ ಸೌಭಾಗ್ಯಂಚ ಧನಾಗಮಂ. ಜೂನ್ 2 2026ರ ನಂತರ ಗುರು ದ್ವಿತೀಯ ಭಾವಕ್ಕೆ ಪ್ರವೇಶ ಮಾಡಿದಾಗ ನಿಮ್ಮ ಜೀವನದಲ್ಲಿ ಇದು ಆಗೇ ಆಗುತ್ತೆ. ಮನಸ್ಸಿಗೆ ಶಾಂತಿ, ಹೆಸರು, ಕೀರ್ತಿ, ಹಣಕಾಸಿನ ಸ್ಟ್ರಾಂಗ್ ಗ್ರೋತ್ ಆಗುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯ, ಕೈ ತುಂಬ ಹಣ ಸಂಪಾದನೆ, ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಏರಿಕೆ ಆಗುತ್ತೆ. ನೀವು ಯಾರ ಮುಂದೆ ತಲೆ ತಗ್ಗಿಸಿದ್ದೀರೋ ಅದೇ ಜನ ನಿಮ್ಮ ಬಳಿ ಬಂದು ನಿಲ್ಲುವ ಕಾಲ ಬರುತ್ತೆ. ಉದ್ಯೋಗ ಮತ್ತು ಕರ್ಮ ಅಂತ ಬಂದಾಗ ಶನಿಯ ಕಠಿಣ ಪರೀಕ್ಷೆ ಇದ್ದೇ ಇರುತ್ತೆ. ಶನಿ 10ನೇ ಭಾವದಲ್ಲಿ ಇರೋದ್ರಿಂದ ಸುಳ್ಳು ಹೇಳಿದ್ರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ, ಶಾರ್ಟ್ ಕಟ್ ಹೇಳಿದರೆ ಬ್ರೇಕ್ ಆಗುತ್ತೆ, ಜಾಬ್ ಲಾಸ್ ಆಗುತ್ತೆ. ತಾಳ್ಮೆ ಕಳೆದುಕೊಂಡ್ರೆ ಅವಮಾನವನ್ನು ನೀವು ಎದುರಿಸಬೇಕಾಗತ್ತೆ. ನೀವು ಪ್ರಾಮಾಣಿಕವಾಗಿ ದುಡಿದ್ರೆ, ಸಮಯಕ್ಕೆ ಕೆಲಸಕ್ಕೆ ಹೋದರೆ, ಮೌನವಾಗಿ ನಿಮ್ಮ ಕೆಲಸ ಮಾಡ್ತಾ ಹೋದರೆ ವರ್ಷದ ಕೊನೆಯಲ್ಲಿ ನೀವು ರಾರಾಜಿಸಬಹುದು.
ಸರ್ಕಾರಿ ನೌಕರರಿಗೆ ವರ್ಗಾವಣೆ, ಪ್ರಮೋಷನ್, ಅಧಿಕಾರ ವೃದ್ಧಿ ಆಗುತ್ತೆ. ಮಹಿಳಾ ಉದ್ಯೋಗಿಗಳಿಗೆ ಹೊಸ ಅವಕಾಶ, ಗೌರವ, ಸ್ಥಿರತೆ ಸಿಗುತ್ತೆ. ಹಣಕಾಸು ಅಂತ ಬಂದಾಗ ನೋಡಿ ಮಿಥುನ ರಾಶಿಯವರಿಗೆ ಮೇಕ್ ಆರ್ ಬ್ರೇಕ್ ಇಯರ್ ಅಂತ ಹೇಳ್ತೀವಿ. 2026 ಒಂದು ವಾಕ್ಯದಲ್ಲಿ ಹೇಳಬೇಕು ಅಂತಂದಾಗ ಮೇಕ್ ಅಂಡ್ ಬ್ರೇಕ್ ಅಂತ ಹೇಳ್ತೀವಿ. ದುಡಿತ ಜಾಸ್ತಿ, ಖರ್ಚು ಕೂಡ ಜಾಸ್ತಿ ಇರುತ್ತೆ. ಆದರೆ ಜೂನ್ ನಂತರ ಉಳಿತಾಯ ಶುರು ಆಗುತ್ತೆ. ಹಳೆಯ ಬಾಕಿ ವಸೂಲಿ ಆಗುತ್ತೆ. ಸಾಲ ಮುಕ್ತಿ ಯೋಗ ಇರುತ್ತೆ. ಎಚ್ಚರಿಕೆ ಅಂತ ಬಂದಾಗ ಅಕ್ರಮ ಸಂಪಾದನೆಯನ್ನು ನೀವು ಬಿಡಬೇಕು. ಅಮಾಯಕರ ಹಣವನ್ನು ನೀವು ಕಸಿದುಕೊಳ್ಳೋದನ್ನ ಬಿಡಬೇಕಾಗುತ್ತೆ. ಗಿಫ್ಟ್ಗಳು ಜಾಸ್ತಿ ನೀವು ಸ್ವೀಕಾರ ಮಾಡೋದಕ್ಕೆ ಹೋಗಬೇಡಿ. ಇದು ಕರ್ಮ ಟ್ರಾನ್ಸ್ಫರ್ ಆಗಬಹುದು. ಮನೆ, ಭೂಮಿ, ವಾಹನ ಮತ್ತು ಶುಭಯೋಗ ಅಂತ ಬಂದಾಗ ಉಚ್ಚ ಗುರುವಿನ ದೃಷ್ಟಿಯಿಂದ ಮನೆ ಕಟ್ಟುವ ಯೋಗ, ಸೈಟ್ ಖರೀದಿ, 2-3 ವಾಹನಗಳ ಯೋಗ, ಕೃಷಿಕರಿಗೆ ಉತ್ತಮ ಇಳುವರಿ ಇರುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಪಾರ್ಟ್ನರ್ಶಿಪ್, ಲಾಭದ ಒಪ್ಪಂದ, ವಿದೇಶ ಸಂಪರ್ಕ ಆಗಬಹುದು. ಕುಟುಂಬ, ವಿವಾಹ, ಮಕ್ಕಳು ಅಂತ ಬಂದಾಗ ವಿವಾಹ ಯೋಗ ಪ್ರಬಲವಾಗಿದೆ. ಮಕ್ಕಳಿಂದ ಸಂತೋಷ ಸಿಗುತ್ತೆ. ಕುಟುಂಬದಲ್ಲಿ ಶುಭ ಸುದ್ದಿ. ಆದರೆ ಅಹಂಕಾರ, ಗಟ್ಟಿಯಾದ ಧ್ವನಿ, ಸ್ಟ್ರೇಟ್ ಫಾರ್ವರ್ಡು ಇವು ನಿಮ್ಮ ಶತ್ರುಗಳು. ಒಂದು ಮಾತು ತಪ್ಪಿದ್ರೆ 1 ವರ್ಷ ಹಾಳಾಗಬಹುದು. ಆರೋಗ್ಯ ಮತ್ತು ಎಚ್ಚರಿಕೆ. ರಾಹು ಅಷ್ಟಮದಲ್ಲಿ ಇರೋದು ಅಷ್ಟು ಒಳ್ಳೆಯದಲ್ಲ. ವಾಹನ ಚಾಲನೆ ಜಾಗ್ರತೆ ಇರಬೇಕು. ಅಮಾವಾಸ್ಯೆ ಆಗಿರ್ಬೋದು, ಹುಣ್ಣಿಮೆ ದಿನ ಆಗ್ಬೋದು. ದೂರದ ಪ್ರಯಾಣ ಇಂತಹ ದಿನಗಳಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಆಯುಧ, ಮೆಷಿನ್ ಕೆಲಸದಲ್ಲಿ ಎಚ್ಚರ ಇರಬೇಕು. ವರ್ಷದ ಕೊನೆಯಲ್ಲಿ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಬೇಡ. ದೈವ ಬಲ ನಿಮ್ಮ ರಕ್ಷಾ ಕವಚ ಅಂತ ಬಂದಾಗ 2026ರಲ್ಲಿ ನಿಮಗೆ ದೈವ ಬಲ ತುಂಬ ಇದೆ. ಶುಭಕ್ಕಾಗಿ ನೀವು ದಕ್ಷಿಣಾಮೂರ್ತಿ ದೇವರ ದರ್ಶನವನ್ನು ಮಾಡಿ, ಕಾಲಭೈರವ ಸ್ತೋತ್ರವನ್ನು ಓದಿ, ವಿಷ್ಣು ಸಹಸ್ರನಾಮ ಪುಸ್ತಕವನ್ನು ದಾನ ಮಾಡಿ ಮತ್ತು ಪ್ರತಿ ಬುಧವಾರ ಅದನ್ನು ನೀವು ಪಠನೆ ಮಾಡಿ ಶ್ರೀರಾಮನ ಜಪವನ್ನು ಮಾಡಿಕೊಳ್ಳೋದ್ರಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಥವಾ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಅಂತ ಹೇಳಿ 21 ಬಾರಿ ಪ್ರತಿದಿನ ಜಪ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಕಾರ್ಮಿಕರಿಗೆ ಆಹಾರ, ವಸ್ತ್ರ, ಚಪ್ಪಲಿಯನ್ನ ದಾನ ಮಾಡಿ ಶನಿಯನ್ನ ನಿಮ್ಮ ಪರ ಮಾಡ್ಕೋಬೇಕಾಗತ್ತೆ. ಅದೃಷ್ಟ ಸಂಖ್ಯೆ ಮಿಥುನ ರಾಶಿಯವರಿಗೆ ಈ ವರ್ಷ ಅಂತ ಬಂದಾಗ 2 ಮತ್ತು 5 ಆಗಿರುತ್ತೆ. ಅದೃಷ್ಟ ಬಣ್ಣ ಬಂದು ಹಸಿರು ಮತ್ತು ನೀಲಿ. ಶುಭ ದಿಕ್ಕು ಪೂರ್ವ, ದಕ್ಷಿಣ ಆಗಿರುತ್ತೆ. ಕೊನೆಯ ಮಾತು ಮಿಥುನ ರಾಶಿಯವರಿಗೆ ಒಂದು ಎಚ್ಚರಿಕೆ ಏನಪ್ಪಾ ಅಂತಂದಾಗ ನೀವು ತಾಳ್ಮೆ ಇಟ್ಟು ದುಡಿಮೆಯನ್ನು ಮಾಡಬೇಕು. ಅಹಂಕಾರವನ್ನು ಬಿಟ್ಟು ನೀವು ಸಾಗಬೇಕು. ಶಾರ್ಟ್ಕಟ್ ರೂಟು ಏನಾದರೂ ಹಿಡಿದಲ್ಲಿ ಖಂಡಿತವಾಗಿಯೂ ಅದು ದೀರ್ಘಕಾಲದಲ್ಲಿ ನಿಮಗೆ ಉಪಯೋಗ ಆಗೋದಿಲ್ಲ. ಆದಷ್ಟು ಬೇಗ ನೀವು ನಷ್ಟವನ್ನು ಅನುಭವಿಸ್ತೀರಾ. ಇದು ನಿಮ್ಮ ಜೀವನದ ಅತ್ಯುತ್ತಮ ವರ್ಷ. ಕೀರ್ತಿ, ಹಣ, ಗೌರವ ಎಲ್ಲವೂ ನಿಮ್ಮದಾಗತ್ತೆ. ವೇಟ್ ಅಂಡ್ ಸಿ, ಕಾಯ್ತಾ ಇರಿ. ಗುರುಬಲ ಬರ್ತಾ ಇದೆ. ಮಿಥುನ ರಾಶಿಯವರೇ 2026 ನಿಮ್ಮ ವರ್ಷ. ಸೊ ಇವಿಷ್ಟು ಮಿಥುನ ರಾಶಿಯವರ 2026ರ ಹೊಸ ವರ್ಷ ಭವಿಷ್ಯ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವ ಸಮಯ ಬಂದಿದೆ. ಮುಂದಿನ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯವರ 2026ರ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.